ನೋಡಿ ಫ್ರೆಂಡ್ಸ್, ನಾ ಈಗ ತತ್ತಿ ಕುದಿಸಿ ಇಟ್ಟೇನ್ರಿ. ಮತ್ತು ಇಲ್ಲಿ ಮಸಾಲೆ ಎಲ್ಲ ರುಬ್ಕೊಂಡು ಬಂದೇನ್ರಿ. ಈಗ ನೋಡಿರಿ, ನಾನು ಈಗ ಸ್ವಲ್ಪ ಇದರಲ್ಲಿ ನೀರು ಹಾಕೇನ್ರಿ, ಸ್ವಲ್ಪ, ಯಾಕಂದ್ರೆ ಕುದಿಬೇಕಲ್ರಿ ಇದು. ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ಬ್ಲಾಗ್ನಲ್ಲಿ ನಿಮ್ಗೆ ರೆಸಿಪಿ ತೋರಿಸ್ತೀನಿ ರೀ ಫ್ರೆಂಡ್ಸ. ಅದು ಏನಂತ ಹೇಳಿ ಬನ್ನಿ ನೋಡೋಣ್ರಿ. ನೋಡಿರಿ ಫ್ರೆಂಡ್ಸ್, ಏನು ಮಾಡಾಕತ್ತೀನಿ ಅಂತಂದ್ರೆ ಪರೋಟ ಮಾಡಾಕತ್ತೀನಿ ರೀ. ಪರೋಟ ಮತ್ತು ಎಗ್ ಕರಿ ಮಾಡಾಕತ್ತೀನಿ ರೀ. ಬನ್ನಿ ಫ್ರೆಂಡ್ಸ, ಈಗ ಸ್ಟಾರ್ಟ್ ಮಾಡೋಣ ರೀ. ನೋಡಿರಿ ಫ್ರೆಂಡ್ಸ, ನಾನು ಪರೋಟ ಮತ್ತು ಎಗ್ ಕರಿ ಮಾಡಾಕತ್ತೀನಿ ರೀ. ಇವತ್ತು ತಿನ್ನಂಗೆ ಆಗಿತ್ತು ರೀ, ಅದಕ್ಕೆ ಮನೆಯಲ್ಲೇ ನಾನು ಮಾಡಾಕತ್ತೀನಿ ರೀ. ನಾನು ಯಾವ ಥರ ಮಾಡ್ತೀನಿ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ಫ್ರೆಂಡ್ಸ. ಬನ್ನಿ ನೋಡಿರಿ ಫ್ರೆಂಡ್ಸ, ನಾನು ಪರೋಟ ಮಾಡೋಕೆ ಏನು ತೊಗೊಂಡಿ ನಂತರ ಇಲ್ಲಿ ಮೈದಾ ಹಿಟ್ಟು ಐತ್ರಿ. ಇದು ಸ್ವಲ್ಪ ಉಪ್ಪು, ಮತ್ತು ಇದು ಸ್ವಲ್ಪ ಸಕ್ಕರೆ, ಇದು ಸಣ್ಣ ರವೆ ರೀ, ಬಾಂಬೆ ರವೆ ಅಂತಾರಲ್ರಿ, ಸಣ್ಣ ರವೆ ರೀ, ಮತ್ತು ಇದು ಹಾಲು ರೀ. ಈಗ ಬರ್ರಿ, ಈಗ ಹಿಟ್ಟು ನಾದ್ತೀನಿ ರೀ, ಎಲ್ಲ ಮಿಕ್ಸ್ ಮಾಡಿಕೊಂಡು. ನೋಡಿರಿ ಫ್ರೆಂಡ್ಸ, ನಾನು ಈಗ ಹಿಟ್ಟು ನಾದಾಕತ್ತೀನಿ ರೀ. ಇದು ಸಣ್ಣ ರವೆ ರೀ, ಬಾಂಬೆ ರವೆ ಐತ್ರಿ. ಸಾಫ್ಟಾಗಿ ಇದು ಪರೋಟ ಹೆಂಗಾದವಂತೆ ನಿಮ್ಗೆ ಮಾಡಿ ತೋರಿಸ್ತೀನಿ ರೀ. ಮತ್ತು ಇದು ಉಪ್ಪು ಐತ್ರಿ, ಇಷ್ಟು ಉಪ್ಪು ಐತ್ರಿ. ಮತ್ತು ಇದು ಸಕ್ರೆ ರೀ, ಸಕ್ರೆ ಹಾಕಬೇಕು ಅದ್ರೊಳಗೆ. ಸಕ್ರೆ ರೀ, ಇಷ್ಟ ಹಾಕ್ತೀನಿ ರೀ. ಮತ್ತು ಇದು ಹಾಲು ರೀ, ಇದು ಹಾಲು ರೀ. ಹಾಕ್ಬಿಡೋಣ. ಈಗ ನೋಡಿರಿ, ಈಗ ಹಾಲು ಹಾಕ್ಕೊಂಡು ನಾನು ಹಿಟ್ಟು ಮೊದಲ ಎಲ್ಲ ಮಿಕ್ಸ್ ಮಾಡ್ಕೊತೀನಿ ರೀ. ಆಮೇಲೆ ನೀರು ಹಾಕ್ಕೊಂಡು ಇದೊಂದು 10-15 ನಿಮಿಷ ನಾದಿ ಇಡ್ತೀನಿ ರೀ. ಅನ್ಕತನ ಯಾಕೆ ಅಲ್ಲಿ ತತ್ತಿ ಇಟ್ಟೀನಿ ರೀ ಕುದಿಸಾಕ. ಎಗ್ ಕರಿ ಇಷ್ಟು ಮಾಡ್ತೀನಿ ರೀ. ಬರ್ರಿ, ಈಗ ನೀರು ಹಾಕೋತೀನಿ ರೀ. ಮಮ್ಮಿ, ಅದು ಸಕ್ರೆ ಪರೋಟ ಕೆಂಪು ಹಾಕಕ್ಕೆ ಹಾಕಿ ಅಣ್ಣ. ಇಲ್ಲ, ಸಕ್ರೆ ಹಾಕಿದ್ರೆ ಕೆಂಪು ಆತಾವ್ರಿ. ನೋಡ್ರಿ, ಈ ಥರ ಮಾಡ್ಬೇಕು ನೋಡ್ರಿ. ಈಗ ನೋಡ್ರಿ, ನಾನು ಎಣ್ಣೆ ಹಾಕೊಳಕತ್ತೀನಿ ರೀ. ಸ್ವಲ್ಪ ಎಣ್ಣೆ ಹಾಕಿ ನಾದಾಕತ್ತೀನಿ ರೀ. ಸಾಫ್ಟ್ ಬರ್ತಾವ್ರಿ, ಸ್ಮೂತ್ ಆಗ್ತಾವ್ರಿ. ನೋಡಿರಿ, ಈ ಥರ ನತ್ಕೋಬೇಕು ನೋಡ್ರಿ. ಇಲ್ಲಿ ಅದ್ರ ಕಲರ್ ಚೇಂಜ್ ಆಗಕತ್ತೈತಿ ಬರ್ತಾ ಬರ್ತಾ. ಈ ಥರ ಒತ್ತಿ 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 ಹಿಟ್ಟು ನಾದಿದ್ರೆ ಮೆತ್ತಗತ್ತೈತಿ ನೋಡ್ರಿ. ನೋಡಿರಿ ಫ್ರೆಂಡ್ಸ್, ಎಷ್ಟು ಸ್ಮೂತ್ ಆಗಾಕತ್ತೈತಿ ಹಿಟ್ಟಿಗೆ. ಈ ಥರ ಸ್ಮೂತ್ ಹಿಟ್ಟು ನಾದಿ ಒಂದು 10 ನಿಮಿಷ ಇಡ್ಬೇಕು ರೀ. ಇನ್ನೂ ಸ್ಮೂತ್ ಆಗ್ತೈತ್ರಿ ಅದು. ನೋಡ್ರಿ, ಸ್ಮೂತ್ ಆಗೈತಿ ನೋಡಿರಿ. ಇಲ್ಲಿ ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ತೀನಿ ರೀ. ನೋಡಿರಿ, ಎಣ್ಣೆ ಇದ್ದರೆ ಪರೋಟ ಚಲೋ ಆಗ್ತೈತ್ರಿ. ನೋಡಿರಿ, ಬನ್ನಿ ನೋಡ್ರಿ, ಈ ಥರ ಹಿಟ್ಟು ನಾನು ನಾದಿನಿ ರೀ. ಈಗ ಇದು ಮುಚ್ಚಿ ಒಂದು 10 ನಿಮಿಷ ಸಣ್ಣ ಪ್ಲೇಟ್ ನೋಡಿ ಎಷ್ಟು ಮೆತ್ತಗಾಗಿತ್ತು. ನೋಡಿಲ್ಲ ಎಷ್ಟು ಮೆತ್ತಗಾಗೈತಿ, ಹೋಳಿಗೆ ಹಿಟ್ಟಂಗೆ. ಸಣ್ಣದಿಲ್ಲ ಅದೇ ಈ ಥರ ಮುಚ್ಚಿ ಇಡ್ಬೇಕು ನೋಡ್ರಿ. ಬರ್ರಿ, ಬೇರೆ ಕೆಲಸ ಮಾಡ್ತೀನಿ ನಾನು. ನೋಡಿರಿ ಫ್ರೆಂಡ್ಸ್, ಈಗ ಎಗ್ ಕರಿ ಮಾಡೋಕೆ ನಾ ಇಲ್ಲಿ ಎರಡು ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ಹಾಕೀನಿ ರೀ. ಮತ್ತು ಇದಿಷ್ಟು ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ, ಸ್ವಲ್ಪ 2 ಲವಂಗ, ಸ್ವಲ್ಪ ಚಕ್ಕೆ ಇದರಲ್ಲಿ ಹಾಕಿ ಈಗ ರುಬ್ಕೊಂಡು ಬರ್ಬೇಕು ರೀ. ಮತ್ತು
ಸ್ವಲ್ಪ ಕೊತ್ತಂಬರಿ ರೀ ಇಷ್ಟು ಹಾಕಿ ಅಲ್ಲಿ ಬೀಸ್ಕೊಂಡು ಬರ್ತೀನಿ ರೀ ಫ್ರೆಂಡ್ಸ್. ಬರ್ರಿ ನೋಡಿ ಫ್ರೆಂಡ್ಸ್, ನಾ ಈಗ ತತ್ತಿ ಕುದಿಸಿ ಇಟ್ಟೀನಿ ರೀ. ಮತ್ತು ಇಲ್ಲಿ ಮಸಾಲೆ ಎಲ್ಲ ರುಬ್ಕೊಂಡು ಬಂದೀನಿ ರೀ. ಈಗ ಯಾಕೆ ಸರಿ ಮಾಡಕ್ಕೆ ಈ ಥರ ತತ್ತಿ ಈ ಥರ ದಾರದ್ಲೆ ಕೊಯ್ದ್ರೆ ಕರೆಕ್ಟಾಗಿ ಕಟ್ ಆಗ್ತಾವೆ ರೀ. ಈ ಥರ ನೋಡ್ರಿ ಇಲ್ಲಿ ನೋಡ್ರಿ, ಈ ಥರ ನೋಡ್ರಿ ಇಲ್ಲಿ ಈ ಥರ ಕಟ್ ಆಗ್ತಾವೆ ರೀ. ಎಲ್ಲ ಇದೇ ರೀತಿ ಕಟ್ ಮಾಡ್ಕೊಂಡು ಇರ್ತೀನಿ ರೀ. ನಾನೀಗ ಇದೇ ರೀತಿ ಕಟ್ ಮಾಡಿಕೊಂಡು ಎಗ್ಗೆ ಗೇರ್ವಿ ಮಾಡ್ತೀನಿ ರೀ. ನೋಡಿರಿ, ನಾನು ಈ ಥರ ಇಲ್ಲಿ ನೋಡಿರಿ ಈ ಥರ ಕಟ್ ಮಾಡ್ಕೊಂಡು ಇರ್ತೀನಿ ರೀ. ಎಗ್ ಬರೀ ಈಗ ಎಗ್ ಕರಿ ಮಾಡೋಣ್ರಿ. ಈಗ ಎಣ್ಣೆ ಹಾಕೊಂಡ್ರಿ. ಎಣ್ಣೆ ಬಿಸಿ ಆಗೋಣ. ಉಳ್ಳಾಗಡ್ಡಿ, ಗರಂ ಮಸಾಲ, ಹಿಂಗೆ ನೋಡಿರಿ ಎಣ್ಣೆ ಬಿಸಿ ಆಗಿತ್ತು. ಇದ್ರಾಗ ಉಳ್ಳಾಗಡ್ಡಿ ಹಾಕೋತೀನಿ ರೀ. ಅದ್ರಾಗ ಒಂದು ಎರಡು ಹಾಕೀನಿ ರೀ ಮಿಕ್ಸಿಗೆ ಪೇಸ್ಟ್ ಮಾಡೋಕೆ. ಇದ್ರಾಗ ಒಂದು ಎರಡು ಗಡ್ಡೆ ಉಳ್ಳಾಗಡ್ಡಿ ಹಾಕ್ಕೊಂಡು ನೋಡಿರಿ ಕೆಂಪು ಆಗುತ್ತನ. ಟಮಾಟಿನೂ ಇದ್ರಾಗಿ ಹಾಕೊಂಡು ಬಿಡ್ಬೇಕು ರೀ. ಯಾಕಂದ್ರೆ ಮೆತ್ತಗಾಗ್ಬೇಕಾವ್ರಿ ಟಮಾಟಿ. ಇದ್ರಾಗಿ ಹಾಕೊಂಡ್ರೆ ಮೆತ್ತಗಾಗ್ತಾವೆ ರೀ. ಇದು ನೋಡ್ರಿ ಗರಂ ಮಸಾಲ ಪೌಡರ್ ಐತ್ರಿ. ಇದು ಕಸೂರಿ ಮೇಥಿ ಐತ್ರಿ. ಇದು ಧನಿಯಾ ಪೌಡರ್ ಐತ್ರಿ. ಇದಿಷ್ಟೆಲ್ಲ ಅದಕ್ಕೆ ಹಾಕ್ಬಿಡೋಣ. ಈಗ ಸ್ವಲ್ಪ ಅರಿಶಿಣ ಹಾಕೊಂಡ್ರಿ. ಭಾಳ ಸಿಂಪಲ್ ಆಗ್ತೈತ್ರಿ, ಟೇಸ್ಟ್ನೂ ಆಗ್ತೈತ್ರಿ. ಮನ್ಯಾಗ ಮಾಡಿದ್ರೆ ಮಸ್ತ್ ಆಗ್ತೈತ್ರಿ. ಎಲ್ಲ ಥರದ್ದು ಮಾಡಿ ತಿನ್ಬೇಕಂತ ಮನ್ಯಾಗ ರೀ. ಹೋಟೆಲ್ಗೆ ಹೋಗೋದಕ್ಕಿಂತ ಮನೆಯಲ್ಲಿ ಮಾಡಿ ಎಲ್ಲ ಥರದ್ದು ಮನೆಯಲ್ಲಿ ಮಾಡಿ ತಿನ್ಬೇಕಂತ್ರಿ. ಎಷ್ಟು ಬರ್ತೈತೆ ಅಷ್ಟು ನೋಡ್ರಿ. ಇಲ್ಲಿ ಇದು ಖಾರ ನಮ್ಮ ಮನ್ಯಾಗ ಖಾರ ಸ್ವಲ್ಪ ಕಡಿಮೆ ತಿಂತಾರಿ. ಅದಕ್ಕೆ ಕಡಿಮೆ ಜಾಸ್ತಿ ಹಾಕಿಲ್ಲ ಇಲ್ಲ, ಬರೋಬರಿ ಆಗ್ತೈತೆ ಅಷ್ಟೇ. ನಾ ಹಾಕಿ ಕೊಡಲ್ಲ ಇವ್ರು ಖಾರ ನೋಡ್ರಿ. ಈಗ ನೋಡಿ ರುಬ್ಬಿ ಬಿಟ್ಟಿದ್ದೆ ಅಲ್ರಿ ಅದು ಮಸಾಲೆ ಅದೇ ಹಾಕೊಂಡ್ರಿ. ಹಸಿ ಇರ್ತೈತಲ್ರಿ, ಎಲ್ಲ ಹಸಿದೇ ಇತ್ತು. ಹಸಿ ವಾಸನೆ ಹೋಗುತ್ತಲ್ಲ ಸ್ವಲ್ಪ ಇಟ್ಕೊಳ್ರಿ. ಘಮ್ 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 ವಾಸನೆ ಬರಾಕ್ತೈತಿ ನೋಡ್ರಿ. ಥರ ಹೀಗೆ ತಿನ್ಬೇಕು. ಹೋಟೆಲ್ನಲ್ಲಿ ಹ್ಯಾಂಗೆ ವಾಸನೆ ಬರ್ತೈತಲ್ರಿ ಅದೇ ಥರ ಘಮ್ 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 ವಾಸನೆ ಬರಾಕ್ತೈತಿ ನೋಡ್ರಿ. ಸ್ವಲ್ಪ ಉಪ್ಪು ಹಾಕ್ತೀನಿ ರೀ. ಎಷ್ಟು ಬೇಕು ನಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಡೋದ್ರಿ. ಸ್ವಲ್ಪ ಮಸಾಲೆ ಎಲ್ಲ ಕುದಿಲ್ರಿ. ಆಮೇಲೆ ಸ್ವಲ್ಪ ನೀರು ಹಾಕೊಂಡು ಬರ್ತೈತ್ರಿ. ಹಸಿ ವಾಸನೆ ಎಲ್ಲ ಹೋಗ್ಬೇಕಲ್ರಿ. ನೋಡಿರಿ, ನಾನೀಗ ಸ್ವಲ್ಪ ಇದರಲ್ಲಿ ನೀರು ಹಾಕೇನ್ರಿ ಸ್ವಲ್ಪ. ಯಾಕಂದ್ರೆ ಕುದಿಬೇಕಲ್ರಿ ಇದು. ಅದು ಹಸಿ ಮಸಾಲೆ ಎಲ್ಲ ಗಟ್ಟಿಯಾಗಿತ್ತು ರೀ. ಸ್ವಲ್ಪ ನೀರು ಹಾಕೀನಿ. ಈಗ ಇದರೊಳಗೆ ಎಗ್ ಹಾಕ್ಬಿಡ್ತೀನಿ ರೀ. ನೋಡ್ರಿ ಇಲ್ಲಿ ಈ ಥರ ಎಗ್ ಹಾಕಿ ನಾನು ಸ್ವಲ್ಪ ಕುದಿಸ್ತೀನಿ ರೀ. ನೋಡ್ರಿ ಇಲ್ಲಿ ಎಗ್ ಕರಿ ರೆಡಿ ಆಗಿತ್ತು ನೋಡ್ರಿ. ಇಲ್ಲಿ ಕೆಳಗೆ ಇಳಿಸ್ತೀನಿ ರೀ. ಕೆಳಗಿಸಿ ಮೊದಲು ಪರೋಟ ಮಾಡಿ ಆಮೇಲೆ ತೋರಿಸ್ತೀನಿ ರೀ. ನೋಡ್ರಿ ಇಲ್ಲಿ ಈಗ ಪರೋಟ ಹಿಟ್ಟು ನಾನು ಇಟ್ಟಿದ್ದೀವಲ್ರಿ ಯಾವ ಥರ ಆಗಿದೆ ಅಂಥೇಳಿ ನೋಡ್ರಿ. ಬರ್ರಿ ಈಗ ಪರೋಟ ರೆಡಿ ಮಾಡೋಣ. ನೋಡ್ರಿ ಇಲ್ಲಿ ಪರೋಟ ಹಿಟ್ಟು ರೆಡಿ ಆಗಿತ್ತು. ಈಗ
ಈಗ ಬರ್ರಿ ಈಗ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊಂಡ್ರಿ. ಕಟ್ ಮಾಡ್ಬೇಕು ಮಮ್ಮಿ ಅದಕ್ಕೆ. ಹಾಂ, ನೋಡಿರಿ ಈ ಥರ ಕಟ್ ಮಾಡಿಕೊಂಡು ಉಂಡೆ ಮಾಡ್ತೀನಿ ರೀ ನಾನು. ನೋಡಿರಿ ಎಲ್ಲ ಈ ಥರ ಕಟ್ ಮಾಡ್ಕೊಂಡಿನಿ ರೀ. ಈಗ ರೆಡಿ ಮಾಡೋಣ ರೀ. ತವೆ ಇಟ್ಟು ನೋಡ್ರಿ ಬಿಸಿಕ್. ನೋಡಿರಿ ಎಷ್ಟು ಎಣ್ಣೆ ಹಾಕ್ಕೊಂಡು ಮಾಡ್ತೀವಲ್ರಿ. ಬಾಡ್ಸೋದೆಲ್ಲ ಇಟ್ಟಮ್ಮ ಅಲ್ಲಿ ನೋಡಿರಿ ಎಷ್ಟು ಚಿಕ್ಕಿ ಚಿಕ್ಕಿ ಅದಾವ ನೋಡಿ. ದೊಡ್ಡ ಮಾಡ್ಬೇಕ್ರಿ ಇದಕ್ಕೇನ. ನೋಡಿರಿ ಇಲ್ಲಿ ಈ ಥರ ಎಷ್ಟು ಆಗಲಾತೈತಲ್ರಿ. ಅಷ್ಟಾಗಲ್ಲ. ಹಾಂ, ಮಾಡ್ಕೋಬೇಕ್ರಿ. ಇಲ್ಕಂದ್ರೆ ಕೈಲೇ ರೀ, ಅದು ಇದರಲ್ಲೇ ಬರ್ಲಿಕ್ಕಂದ್ರೆ ಕೈಲೇ ಮಾಡ್ಕೋಬೇಕ್ರಿ. ನೋಡ್ರಿ ಇಲ್ಲಿ ಎಷ್ಟು ಅಗಲ ಆತಿತ್ತಲ್ರಿ, ಅಷ್ಟು ಅಗಲ ಮಾಡಿ ಈ ಥರ ನೋಡ್ರಿ. ಅದರಲ್ಲಿ ಲಟ್ಸೋದಾಗ್ಲಿಕ್ಕಂದ್ರೆ ಈ ಥರ ಕೈಲೇ ತಿಳು ಆಗ್ಬೇಕ್ರಿ. ಎಷ್ಟು ತಿಳು ಆತಿತ್ತಲ್ರಿ ಅಷ್ಟು ಚಲೋ. ಇದನ್ನು ಮಾಡಾಕತ್ತಿ ಮಮ್ಮಿನ ಈಗ. ಇದು ಹ್ಞೂ ಶೇಪ್ ಕೊಡಾಕತ್ತೀನಿ ಮೇಡಮ್. ನೋಡ್ರಿ ಇದು ಸಿಂಪಲ್ ಇದ್ರು, ಸಿಂಪಲ್ಲಾಗಿ ಮಾಡೋದ್ರಿ. ನೋಡ್ರಿ ಇಲ್ಲಿ ಇನ್ನು ಹೆಂಗೆ ಪರೋಟ ಮಾಡೋದು ಮಮ್ಮಿ? ಹ್ಞೂ, ಅಯ್ಯ ನೋಡ್ರಿ ಇಲ್ಲಿ ಈ ಥರ ಮಾಡಿ ಲಟ್ಸೋದ್ರಿ. ಈಗ ನೋಡ್ರಿ ಇಲ್ಲಿ ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇಟ್ಕೊಂಡು ಸ್ಲೋ ಆಗಿ ಲಟ್ಸೋದ್ರಿ. ಜಗತ್ರಿ ಪೈಗ ಈ ಥರ ಕೆಳಗೆ ಮಾಡೋದ್ರಿ. ಇಲ್ಲಕ್ಕಂದ್ರೆ ಕೈಲೇ ಆದರೂ ಮಾಡೋದ್ರಿ. ಇಲ್ಲಕ್ಕಂದ್ರೆ ನೋಡ್ರಿ ಬತ್ತಿಲ್ರಿ. ಹಾಂ, ಹ್ಞೂ, ಅದು ಎಷ್ಟಿದ್ರು ಅದ್ರೊಳಗೆ ಹೋಗತೈತಿ. ಹ್ಞೂ, ನೋಡ್ರಿ ಸರಿ ಹಂಚಿ ಬಿಸಿ ಆಗಿದ್ದಿಲ್ಲ. ಹಾಂ, ಬರೀ ಹಂಚಿನ ಮೇಲೆ ಹಾಕ್ಬಿಡೋಣ. ಬರ್ರಿ ನಮ್ಮ ಫಸ್ಟ್ ಪರೋಟ. ಹಾಂ ಬತ್ರಿ. ಅದು ಭಾಳ ಇದಿರ್ತಲ್ರಿ, ಜಿಗಿಟ. ಸ್ವಲ್ಪ ಮ್ಯಾಗ ಎಣ್ಣೆ ಬಿಟ್ಟು ಕೇಸಿಂದ ಮತ್ತು ಅದೇ ಥರ ಮತ್ತೊಂದು ಮಾಡಿ ತೋರಿಸ್ತೀನಿ ರೀ. ಮೊದಲದು ಆಗಲ್ರಿ. ಇದೆಲ್ಲಿತ್ತಮ್ಮ? ಏನು ಇಲ್ಲೇ ಇತ್ತು. ಈಗ ತಿರುಗಿಸಿ ಹಾಕೊಂಡ್ರಿ. ವಾವ್, ನೋಡ್ರಿ ಇಲ್ಲಿ ಯಾವ ಥರ ಬಂದಿತ್ತು ಅಂಥೇಳಿ ಒಂದು ಕಮೆಂಟ್ ಮಾಡಿ ಹೇಳ್ರಿ. ಒಂದು ಕಮೆಂಟ್ ಮಾಡಿ ಅಂದಾರಪ್ಪ. ಸ್ವಲ್ಪ ಮ್ಯಾಗ ಸ್ವಲ್ಪ ಎಣ್ಣೆ ಹಾಕೊಂಡ್ರಿ. ಅದು ತೆಳಗೆ ಬಾಳೆ ಮಾಡ್ಕೊಳ್ಳೋದು ಬಿಡೋದ್ರಿ. ನೋಡ್ರಿ ಇದು ಬಿಸಿ 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 ಬಿಸಿನೇ ತಿನ್ಬೇಕ್ರಿ. ನೋಡಿರಿ ಈ ಥರ ಆಗಿತ್ತು ನೋಡ್ರಿಪ್ಪ ಪರೋಟ ನಮ್ಮದು. ಯಾವ ಥರ ಆಗುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ಬೇಕಂತ ಮತ್ತೊಂದು ಅದೇ ರೀತಿ ಮಾಡಾಕತ್ತೀನಿ ರೀ.
ನೋಡ್ರಿ ಮತ್ತೆ ಅದೇ ರೀತಿ ಇಲ್ಲ ಇದು ಬೇರೆ ಶೇಪ್. ಅದು ಬೇರೆ ಶೇಪ. ಇದು ಬೇರೆ ಶೇಪ್ ಕೊಡೋದು. ತಾರ್ಕೊಳ್ಳಿ ಮಮ್ಮಿ ಹಾಕಕ್ಕ. ತಿಂತಾನೆ ಭಾಳ ಮುಗಿ ತೊಗೊಂಡೇನ ಇಟ್ಟು ಭಾಳ ಮುಗೈತೆ. ಎಷ್ಟು ಮೆತ್ತಗಾಗಿತ್ತು ನೋಡ್ರಿ, ಕೈಲಿ ಹಿಡಿದು ನೋಡೋಣ. ಭಾಳ ಮೆತ್ತಗಾಗಿತ್ತು ರೀ. ಈಗ ತಾಟ್ನ ಹಾಕೊಂಡು ಬಿಡುಮ್ರಿ. ನೋಡ್ರಿ ಇಲ್ಲಿ ಪರೋಟ ಈ ಬರೀ ಮತ್ತಲ್ಲಿ ಮಾಡೋಣ್ರಿ. ಅಯ್ಯೋ ಇದು ಸರಿ ಮಮ್ಮಿ. ಮತ್ತೊಂದು ಇದೇ ಥರ ಈ ರೀತಿ ಕಟ್ ಮಾಡಿ ಮತ್ತೆ ಹಾಗೆ ಜೋಡಿಸೋದ್ರಿ. ಇದು ನೋಡಮ್ ಯಾವ ಶೇಪ್ ಆಗ್ತೈತಿ. ಇದು ಬೇರೆ ಶೇಪ್ ಆಗತ್ತೈತಿಲ್ಲ ನೋಡ್ರಿ, ಅದು ಬೇರೆ ಶೇಪ್ ಆಗತ್ತೈತಿ. ಇದ್ರಾಗ ಹಂಚಿ ಮೇಲೆ ಹಾಕ್ಬಿಡುದ್ರಿ. ಸಣ್ಣ ಸಣ್ಣ ಮಾಡಕ್ಕೆ ಅದೇ ರೀತಿ ಎಲ್ಲ ಥರ ಮಾಡಿಕೊಂಡು ತಿಂದ್ಬಿಡುದ್ರಿ. ಹ್ಞೂ ರೀ. ನೋಡ್ರಿ ಫ್ರೆಂಡ್ಸ್, ನೀವು ಇದೇ ಥರ ಮಾಡಿ ಮನೆಯಲ್ಲಿ ನೋಡ್ರಿ. ಇಲ್ಲಿ ವಾವ್, ಇದು ಬೇರೆ ಶೇಪ್ ಐತಿ ನೋಡ್ರಿ. ಈಗ ಬ್ಯಾರೇಜ್ ಮಾಡಕಂತ ಅಲ್ಲಿ ಎಲ್ಲ ಇದೇ ರೀತಿ ಮಾಡ್ಕೊಂಡ್ರಿ ರೆಡಿ ಮಾಡೋಣ್ರಿ. ನೋಡ್ರಿ ಯಾವ ಥರ ಅಂತೇಳಿ ಭಾಳ ಸ್ಮೂತ್ ಆಗಿತ್ರಿ ಪರೋಟ. ಮತ್ತೊಂದು ರೆಡಿ ಐತ್ರಿ. ಎಲ್ಲ ಥರ ಇದೇ ಮಾಡಿ ಹಾಕೊಂಡ್ಬಿಡು. ನೋಡಿ ಫ್ರೆಂಡ್ಸ್, ಎಗ್ ಕರಿ ಮತ್ತು ಪರೋಟ ಹ್ಯಾಂಗಾಗಿತ್ತು ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್. ನೋಡ್ರಿ ಇಲ್ಲಿ ಪರೋಟ ಎಷ್ಟು ಸ್ಮೂತ್ ಆಗ್ಯಾವ ನೋಡ್ರಿ. ಇಲ್ಲಿ ನೋಡ್ರಿ ಎಷ್ಟು ಸ್ಮೂತ್ ಆಗ್ಯಾವ್ರಿ. ಇಷ್ಟೆಲ್ಲ ಪರೋಟ ಮಾಡೀನಿ ನೋಡ್ರಿ. ಇಲ್ಲಿ ಪರೋಟ ಮತ್ತು ಎಗ್ ಕರಿ ಹ್ಯಾಂಗಾಗಿತ್ತು ಅಂಥೇಳಿ ಒಂದು ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ. ಮಸ್ತ್ ಆಗಿತ್ತು ನೋಡ್ರಿ ಪರೋಟ ರೀ. ಎಷ್ಟು ಸ್ಮೂತ್ ಆಗ್ಯಾವ್ರಿ, ಅಷ್ಟು ಸ್ಮೂತ್ ಆಗ್ಯಾವ್ರಿ. ಮತ್ತು ಎಗ್ ಕರಿನೂ ಮಸ್ತ್ ಆಗಿತ್ತು ರೀ. ಇದೇ ಥರ ನೀವು ಟ್ರೈ ಮಾಡಿರಿ ಫ್ರೆಂಡ್ಸ.